ನಾಳೆಯಿಂದ ನೀವು ಆಫೀಸಲ್ಲಿರಲ್ಲ. ನಾನು ನಿಮ್ಮ ಜೊತೆ ಮಾತಾಡೋದಕ್ಕೂ ಆಗಲ್ಲ, ಎಲ್ಲೋ ದೂರ ಇರ್ತೀರ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ನನ್ನ ಜೀವನದಲ್ಲಿ ಯಾರನ್ನೂ ಇಷ್ಟು ಹಚ್ಕೊಂಡಿರ್ಲಿಲ್ಲ. ನಿಮ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸ್ಬೇಕು, ನಿಮ್ಮನ್ನ ಇಲ್ಲೇ ಉಳಿಸ್ಕೋಬೇಕು ಅಂತ ತುಂಬಾನೇ ಟ್ರೈ ಮಾಡ್ದೆ. ಬಟ್ ನಿಮ್ಮ ಆಸೆನೇ ಬಿಟ್ಟು ದೂರ ಹೋಗ್ಬೇಕು ಅಂತಿರ್ಬೇಕಾದ್ರೆ ನಾನೇನ್ ಮಾಡಕ್ಕಾಗತ್ತೆ ಹೇಳಿ? ನಿಮ್ಗೋಸ್ಕರ ಇದರಲ್ಲಿ ಬಳೆ, ಕಾಲ್ಗೆಜ್ಜೆ, ಸರ ಇಟ್ಟಿದ್ದೀನಿ. ನಾನ್ ದೂರ ಇರಬಹುದು, ಆದ್ರೆ ನೀವಿಡೋ ಪ್ರತಿ ಹೆಜ್ಜೆಲೂ ನಿಮ್ ಜೊತೆ ನಾನಿರ್ತೀನಿ ಅಂತ ನೆನೆಸೋದಕ್ಕೆ ಈ ಕಾಲ್ಗೆಜ್ಜೆ ಕೊಟ್ಟಿದ್ದೀನಿ. ನೀವ್ ನನ್ನಿಂದ ಎಷ್ಟೇ ದೂರ ಹೋದ್ರೂ ಸರಿ, ಅವಶ್ಯಕತೆ ಬಂದಾಗ ಸದಾ ನಿಮ್ ಕೈ ಹಿಡಿತೀನಿ ಅಂತ ನೆನ್ಪ್ಸೋದಕ್ಕೆ ಅಂತ ಇದರಲ್ಲಿ ಬಳೆಗಳನ್ನಿಟ್ಟಿದ್ದೀನಿ. ಯಾವಾಗ್ಲೂ ಹೇಳ್ತಾರೆ ಕುತ್ತಿಗೆವರೆಗೂ ನಾನೇನು ನಂಬಿದ್ದೆ ಅಂತ. ನಾನ್ ಕುತ್ತಿಗೆವರೆಗೂ ನಂಬಿದ್ದು ನಿಮ್ಮನ್ ಮಾತ್ರ. ಅದಕ್ಕೆ ನಿಮ್ ಕೊರಳಿಗೆ ಸರನ ಗಿಫ್ಟ್ ಕೊಡ್ತಿದ್ದೀನಿ. ನೀವು ಸಹಜ ಸುಂದರಿ. ನೀವಿದನ್ನೆಲ್ಲ ಹಾಕೊಳ್ದೇ ಇದ್ರೂ ತುಂಬಾ ಚೆನ್ನಾಗೇ ಕಾಣ್ತೀರಾ. ಆದ್ರೆ ನಿಮ್ಮನ್ನ ಈ ಆರ್ನಮೆಂಟ್ಸ್ ಅಲ್ಲಿ ನೋಡ್ಬೇಕು ಅಂತ ಆಸೆ. ಮನ್ಸಾದಾಗ ಹಾಕೊಂಡು ಒಂದ್ ಫೋಟೋ ಕಳ್ಸಿದ್ರು ಸಾಕು, ತುಂಬಾ ಖುಷಿ ಪಡ್ತೀನಿ. ನೀವಿಷ್ಟೊಂದು ಕಾವ್ಯಮಯನ? ನೀವು ಒಂಥರ ಮಿನಿ ಹಿಟ್ಲರ್ ಇದ್ದ ಹಾಗೆ, ಆಂಗ್ರಿ ಯಂಗ್ ಮ್ಯಾನ್ ಅನ್ಕೊಂಡಿದ್ದೆ. ನಿಮ್ಗೂ ಈ ಥರ ಒಂದ್ ಮುಖ ಇದೆ ಅಂತ ಗೊತ್ತೇ ಆಗಿಲ್ಲ ನೋಡಿ. ಅದು ಆವತ್ತಿತ್ತು, ನಿಮ್ ಕಣ್ಣಿಗೆ ಕಾಣಿಸ್ಲಿಲ್ಲ ಅಷ್ಟೆ. ಮನ್ಸಲ್ಲಿ ಬರೋ ಎಲ್ಲ ಭಾವನೆಗಳನ್ನು ಬಾಯ್ಬಿಟ್ಟು ಹೇಳಕ್ಕಾಗಲ್ಲ ಪಲ್ಲವಿಯವರೇ. ಥ್ಯಾಂಕ್ ಯು, ನನ್ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಕ್ಕೆ. ಪಲ್ಲವಿಯವರೇ, ಈಗ್ಲಾದ್ರೂ ನಾನು ಕೊಟ್ಟಿರೋದನ್ನೆಲ್ಲ ಹಾಕೋತೀರಾ? ಖಂಡಿತ. ಅಯ್ಯೋ ದೇವ್ರೆ, ಇನ್ನೂ ಸ್ವಲ್ಪ ತಲ್ಲೆ ಇದ್ದಿದ್ರೆ ಅವ್ರು ಆಡೋದೆಲ್ಲ ನೋಡಿ ಹುಚ್ಚಿಡಿತಿತ್ತು ನಂಗೆ. ಲೇ, ಇಲ್ಲಿ ಕೂತ್ಕೊಂಡು ಏನೇ ಮಾಡ್ತಿದೀಯೇ? ಬಾರೆ ಕೇಕ್ ತಿನ್ನೋಣ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಯಮ್ಮಿ. ರೀ, ಜೀವನದಲ್ಲಿ ಯಾವತ್ತು ಕೇಕೆ ನೋಡಿಲ್ವಾ? ಯಾಕಿಂತರ ಬರ್ಗೆಟ್ಟಿರ್ತಾರ ಆಡ್ತೀರಾ? ಅದಕ್ಕೆ ಯಾಕೆ ಹುರ್ಕೋತೀಯಾ? ನೀನ್ ತಿನ್ನು ಅಂತಾನೆ ಕರಿತಾ ಇರೋದು. ನಿಂಗೆ ಬೇಡ ಅಂತಂದ್ರೆ ಹೇಳೋ, ಬಾ ಇಸ್ಕೋ, ನಾನು ತಿಂತೀನಿ. ನಂಗೇನು ಬೇಡ, ನೀವೇ ತಿನ್ ಸಾಯ್ರಿ.
ಲೇ ಏನಾಗಿದೆ ನಿಂಗೆ? ಕೇಕ್ ತಿನ್ನೋದಕ್ಕೆ ಸಾಯುತ್ತೆ. ರೀ ಅಲ್ಲ ರೀ, ಅವ್ನ್ ಯಾವೊಂದು ಬರ್ತಡೇ ಕೇಕ್ ನಾವೇ ತಿನ್ಬೇಕು, ಅದ್ರ ಬದಲು ಸಗಣಿ ತಿನ್ನೋದೇ ವಾಸಿ. ತಂದ್ಕೊಡ್ಲಾ ಸಗಣಿ ಒಗ್ಗರಣೆ ಹಾಕಿ ರೀ ಕೇಕು? ಅಲ್ಲ ಕಣೆ, ಯಾಕೆ ಅಷ್ಟೊಂದು ಹುರ್ಕೋತೀಯ? ರೀ ಮೊದ್ಲೇ ಇವ್ರ ಸಂಭ್ರಮ ನೋಡ್ತಾ ಇದ್ರೆ ಉರಿತಿದೆ, ಅದ್ರ ಮಧ್ಯೆ ನಿಮ್ದು ಬೇರೆ. ಇನ್ನೊಬ್ರು ಸಂಭ್ರಮ ಪಟ್ರೆ ನಿನಗೆ ಯಾಕೆ ಉರಿಯುತ್ತೆ? ಯಾಕಂದ್ರೆ ಅವ್ನ್ ನನ್ ಶತ್ರು ರೀ, ಅದಕ್ಕೆ. ಈ ಕಾಯಿಲೆಗೆ ಮೆಡಿಸಿನ್ನೇ ಇಲ್ಲ, ನಿನ್ನ ಮನ್ಸು ಪಾಯ್ಸನ್ ಕಣೆ. ಅಲ್ಲ ರೀ, ಏನಾದ್ರೂ ಆಗ್ಲಿ ಬಿಡಿ. ಇಷ್ಟಿನ ಅನುಗೆ ವಿಕ್ರಾಂತ್ನ ಕಂಡ್ರೇನೆ ಆಗ್ತಿರ್ಲಿಲ್ಲ. ಇವತ್ ನೋಡಿ ತಾನೇ ತನ್ ಕೈಯಾರೆ ಮಾಡಿರೋ ಗಿಫ್ಟ್ ಕೊಡ್ತೀಯಾಳೆ. ಕೊಡ್ಲಿ ಬಿಡೆ, ಒಳ್ಳೇದಲ್ವೇನೆ? ಅಯ್ಯೋ ರೀ, ಇಷ್ಟಿನ ಪಲ್ಲವಿ ಮತ್ತೆ ವಿಕ್ರಾಂತ್ ಮಧ್ಯೆ ಏನೋ ಇತ್ತು ಅಂತ ಅನುಮಾನ ಇತ್ತು, ಆದ್ರೆ ಇವತ್ತು ಅವ್ರ ಮಧ್ಯೆ ಏನೋ ಇದೆ ಅಂತಾನೆ ಕನ್ಫರ್ಮ್ ಆಯ್ತು ರೀ. ಆಗ್ಲಿ ಬಿಡೆ, ಒಳ್ಳೇದಲ್ವಾ? ರೀ ಈ ದರಿದ್ರ ಬರ್ತಡೇ ಪಾರ್ಟಿಯಿಂದನೇ ಅವರಿಬ್ರು ಒಂದಾಗಿದ್ದು. ಈ ಅಮ್ಮ ನಂಗೊಂದ್ ಮಾತಾದ್ರೂ ಹೇಳದ್ ಬೇಡ್ವಾ? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಿನ್ನೆ ಮಾರ್ಕೆಟ್ನ ನೆಪ ಮಾಡಿ ನಿನ್ನ ಕಳ್ಸಾಗ್ ಮಾಡಿದ್ದೆ ನಾನು. ನೀವಾ? ಯಾಕ್ರಿ? ನಿನಗೆ ಗೊತ್ತಾಗಿದ್ರು ಏನೇ ಮಾಡ್ತಿದ್ದೆ? ಏನ್ ಮಾಡ್ತಿದ್ದೆ ಗೊತ್ತಾ? ಎಲ್ಲ ಹಾಳ್ ಮಾಡ್ತಿದ್ದೆ. ಅದಕ್ಕೆ ಕಳಿಸಿದ್ದು. ಹೆಂಗೆ ನಾವು? ಏ ತಗಿರಿ, ಅದೇನೋ ಹೇಳ್ತಾರಲ್ಲ, ದುಶ್ಮನ್ ಕಹಾಯ ಅಂದ್ರೆ ಬಗಲ್ ಮೇಹೆ, ಹಂಗೆ ನನ್ ಶತ್ರು ನೀವೇ, ದೊಡ್ಡ ಶತ್ರು. ಲೇ, ನಿನ್ನಂತ ನಾಗವಲ್ಲಿಗೆ ಮಾತ್ರ ನಾನು ಶತ್ರು. ಒಳ್ಳೆಯವ್ರಿಗೆ ಆಪ್ತ ಮಿತ್ರ. ಆಪ್ತ ಮಿತ್ರ ಅಲ್ಲ ರೀ, ಆ ಪಲ್ಲವಿ ಮದ್ವೆ ಮಾಡ್ಕೊಂಡು ಹೋದ್ರೆ ನಮ್ಗ್ ಛತ್ರನೇ ಗತಿ, ತಿನ್ನಕ್ಕೂ ಮಲ್ಗಕ್ಕೂ. ಅವ್ನ್ ಬರ್ತಾನೆ ಅಂತ ಮುಂಚೆನೆ ಗೊತ್ತಾಗಿದ್ರೆ ಬಾಗ್ಲಲ್ಲಿ ಎಣ್ಣೆ ಚೆಲ್ಲಿ ಬೀಳಿಸ್ತಿದ್ದೆ. ಆಹಾ, ವಿಕ್ರಾಂತ್ ಏನೇ ತಪ್ಪು ಮಾಡಿದ್ದ? ಪಲ್ಲವಿನ್ ಲವ್ ಮಾಡ್ತಿದ್ದಾನಲ್ಲ, ಅದೇ ದೊಡ್ಡ ತಪ್ಪು. ಅಪ್ಪ ದೇವ್ರೆ, ಅವ್ರಿಬ್ರು ಮದ್ವೆ ಆಗಿಲ್ದಂಗ್ ನೋಡ್ಕೊಳಪ್ಪ. ಹಾಗೇನಾದ್ರೂ ಆಯ್ತು ಅಂದ್ರೆ ನನ್ ಗಂಡನ್ ಕೈಲಿ ಉಳ್ ಸೇವೆ ಮಾಡಿಸ್ತೀನಿ. ಲೇ, ನಾನೇನೇ ಮಾಡಿದ್ದೆ? ರೀ ನಿಮ್ಗದೆಲ್ಲ ಗೊತ್ತಾಗಲ್ಲ, ಸುಮ್ನಿರ್ರಿ. ಏನೇ ಹಿಂಗ್ ಉರ್ಕಂಡ್ ಸಾಯ್ತೀಯಾ? ಕುಲಬುದ್ಧಿ ಕುಲ್ಪುತ್ರಿ. ಪಲ್ಲವಿ ಇಷ್ಟಿನ ಬರೀ ನೋವನ್ನೇ ಅನುಭವಿಸ್ತಿದ್ದಾಳೆ. ಈಗ್ಲಾದ್ರೂ ಅವಳ ಬದುಕಿನಲ್ಲಿ ಒಂದು ಸಂಗಾತಿ ಅಂತ ಸಿಕ್ಕಿ ಅವಳು ಇನ್ಮುಂದೆ ಚೆನ್ನಾಗಿರ್ಲಿ ಅಂತ ಹರ್ಸು. ಇಲ್ಲ ರೀ, ಅವಳು ಖುಷಿಯಾಗಿರ್ಬಾರ್ದು. ಅವಳು ಖುಷಿಯಾಗಿರೋದ್ ನನ್ ಕೈಲಿ ನೋಡಕ್ ಆಗ್ತಿಲ್ಲ. ಯಾವ್ದೇ ಕಾರಣಕ್ಕೂ ಈ ಮದ್ವೆ ಆಗಕ್ ನಾನ್ ಬಿಡೋದಿಲ್ಲ. ಯಾಕ್ರಿ ನಗ್ತಾ ಇದ್ದೀರಾ? ಲೇ, ಅನುನೇ ಅಪ್ಪ ಅಂತ ಒಪ್ಕೊಂಡು ಆಗೋಯ್ತು ಕಣೆ. ಇನ್ನು ನಿನ್ನನ್ ಕೇಳಿ ಯಾರ ಕಾರ ಅರಿತಾರೆ? ಅಯ್ಯೋ ಹೋಗಲೇ, ಹೋಗಲ್ವಾ? ಬೇಡ ಬಿಡು, ನಾನೇ ಹೋಗ್ತೀನಿ, ಬಾಯ್. ಹಂಗಾದ್ರೆ ಇವ್ರಿಬ್ರು ಮದ್ವೆ ಆಗೋದ್ ಗ್ಯಾರಂಟಿನಾ? ಪಲ್ಲವಿ ಮತ್ತೆ ವಿಕ್ರಾಂತ್ ಮಧ್ಯ ಲವ್ ಶುರು ಆಗಿದ್ಯಾ?